ಎಸ್ ನೋಡಿ, ಬಳ್ಳಾರಿಯ ಸಿರ್ಗುಪ್ಪಾದಲ್ಲಿ ಅಪರೂಪದ ಮದುವೆ ಒಂದು ಆಗಿದೆ. ನಿಜಕ್ಕೂ ಈ ಮದುವೆ ಹೇಗಿದೆ ಅಂತಂದ್ರೆ, ಒಂದು ಮೂಗ ಒಂದೇ ಒಂದು ಕಿವಿಡು ಜೋಡಿ ಆಗಿರೋದು. ಅಂದ್ರೆ ವಧುವರನಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂಥ ಒಂದು ಮದುವೆ. ಅಪರೂಪದಲ್ಲಿ ಅಪರೂಪ ಇಂತಹ ಮದುವೆ. ಎಲ್ಲದಕ್ಕಿಂತ ಹೃದಯದ ಭಾಷೆ ಸೇರಿಸಿರುವಂಥದ್ದೇ ಇದು ವಿಶೇಷವಾದ ಜೋಡಿಯವರದು. ಬಳ್ಳಾರಿಯ ಸಿರ್ಗುಪ್ಪಾದಲ್ಲಿ ಅಪರೂಪದ ಮದುವೆ ಆಗಿದೆ. ಈ ಅಪರೂಪದ ಮದುವೆಯಲ್ಲಿ ವಧು ವರನಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಧು ಕಿವಿ ಕೇಳಿಸೋದಿಲ್ಲ, ವರನಿಗೆ ಮಾತು ಬರಲ್ಲ. ಎಲ್ಲದಕ್ಕಿಂತ ಹೃದಯ ಭಾಷೆ ಸೇರಿದೆ ಇವರಿಬ್ಬರಲ್ಲೂ ಕೂಡ. ಅಂತಹ ವಿಶೇಷ ಜೋಡಿ ಇದು. ಸಹಸ್ರಾರು ಜನರಿಂದ ಶುಭ ಹಾರೈಕೆ ಸಿಕ್ಕದೆ ಇವರಿಗೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದ ವಧು ವರರಿಗೆ ಕಿವಿ ಕೇಳಿಸ್ತಾ ಇಲ್ಲ, ಮಾತು ಬರಲ್ಲ, ಮೂಗು ಕಿವಿಡು. ಇಂತಹ ದಂಪತಿ ಮದುವೆ ಆಗಿ ಆಗಮಿಸಿ ಸಹಸ್ರಾರು ಜನರು ಈ ಒಂದು ನವಜೋಡಿಗೆ ಶುಭ ಹಾರೈಸಿದ್ದಾರೆ. ಏನು ಮದುವೆ ಗಂಡಿದ್ದಾರೆ, ಅವರಿಗೆ ಮಾತು ಬರಲ್ಲ. ಮದುವೆ ಹೆಣ್ಣೇನಿದ್ದಾರೆ, ಅವರಿಗೆ ಕಿವಿ ಕೇಳಿಸಲ್ಲ. ಇಂತಹ ಅಪರೂಪದ ಜೋಡಿ ಸಿಗೋದು ಕಷ್ಟ. ಅಂಥದ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಧ್ಯೆ ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಇದು ಖುಷಿ ವಿಚಾರ. ಹೆಸರು ರಂಗನಾಥ, ನಮ್ಮ ಮಗ ವೆಂಕಟಯ್ಯಪ್ಪ, ನನ್ನ ಮಗ ಡಮ್ ಅಂಡ್ ಡಫು. ಇವಾಗ ನನ್ನ ಮಗ ಮ್ಯಾರೇಜ್ ಮಾಡ್ಕೊಂಡಿರೋ ಹುಡುಗಿ ಕೂಡ ಡಮ್ ಅಂಡ್ ಡಫು. ಇಬ್ಬರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಫಸ್ಟೆಲ್ಲ ನಾವು ಭಯ ಬಿದ್ವಿ ನನ್ನ ಮಗನಿಗೋಸ್ಕರ. ಆದರೆ ಅವರಿಬ್ಬರು ಮ್ಯಾರೇಜು, ಒಂದು ಇಂಜಿನಿಯರಿಂಗ್ ಜಾಬು ಎಲ್ಲ ಬಂದಮೇಲೆ ನಮಗಾದ ಸಂತೋಷ ಇನ್ಯಾರಿಗೂ ಇಲ್ಲ. ನಮಗೆ ಇಬ್ಬರು ಸಂತಾನ. ದೊಡ್ಡ ಮಗನ ಹೆಸರು ವೆಂಕಟಯ್ಯಪ್ಪ, ಸಣ್ಣ ಮಗನ ಹೆಸರು ಆಕಾಶ್. ದೊಡ್ಡ ಮಗ ಕಿವುಡ ಮೂಕ. ಇವಾಗ ನಾವು ಸೊಸೆ ನಗುನ ಕಿವುಡ ಮೂಕ ಅಂತ ಹುಡುಗಿನೇ ತಂದೀವಿ. ನಮಗೆ ಎಲ್ಲ ರೀತಿ ಅನುಕೂಲ ಆಗ್ಯದ. ಅವ್ರಿಗೆ ಅನುಕೂಲ ಒಪ್ಪಿದಕ್ಕೆ ನಾವು ಮದುವೆ ಮಾಡಿ ಸಂಭ್ರಮದಿಂದ ಮಾಡೀವಿ. ನಮಗೆ ಯಾವ ಅಡಚಣೆಗಳು ತೊಂದರೆಗಳು ಏನೂ ಬಂದಿಲ್ಲ. ಎಲ್ಲ ದೇವರ ಆಶೀರ್ವಾದದಿಂದ, ಎಲ್ಲ ಜನಸಂಪರ್ಕದಿಂದ ಕೀರ್ತನ ಅದು ಬರುತ್ತೆ. ಅವಳಿಗೆ ಮಾತಾಡೋಕ್ಕೆ ಬರಲಿಲ್ಲ, ಕಿವಿಗೆ ಕೇಳಿಸ್ತಿಲ್ಲ. ಭಾಳಷ್ಟು ಟ್ರೈ ಮಾಡಿದ್ವಿ, ಅದು ಸಾಧ್ಯ ಆಗಲಿಲ್ಲ. ಭಾಳ ಕಡೆ ತೋರಿಸಿದ್ವಿ. ಆಮೇಲೆ ಡಿಪ್ಲೊಮಾ ಆರ್ಕಿಟೆಕ್ಟ್ ಮೈಸೂರಲ್ಲಿ JSS ಕಾಲೇಜಲ್ಲಿ ಓದಿದ್ದು. ಆಮೇಲೆ ಬೆಂಗಳೂರಲ್ಲಿ ಕೆಲವು ವರ್ಕ್ ಮಾಡ್ತಾಯಿದ್ದು. ಇವ್ರು ಇದನ್ನ ಮಾಡ್ತದ, ಅವ್ರು ರೆಡಿ ಹೇಳ್ರಿ. ಎಸ್ ನೋಡಿ, ವಧುವರ ಇಬ್ರಿಗೂ ಕೂಡ ಮಾತು ಬರೋದಿಲ್ಲ, ಇಬ್ರಿಗೂ ಕೂಡ ಕಿವಿ ಕೇಳಿಸೋದಿಲ್ಲ. ನಿಜಕ್ಕೂ ಇಂತಹ ಅಪರೂಪದ ಜೋಡಿ ಮದುವೆ ಆಗ್ತಾ ಇರೋದು ಎಷ್ಟೋ ಅಂದರೆ ಅವ್ರ ತಂದೆ ತಾಯಿಗೆ ಒಂದು ಇದಿರುತ್ತೆ, ಹೇಗಪ್ಪ ಮದುವೆ ಮಾಡೋದು ನಮ್ಮ ಮಕ್ಕಳಿಗೆ, ಈ ರೀತಿ ಅಂಗವಿಕಲರಾಗಿದ್ರೆ ಅನ್ನೋದು ಮುಂದೆ ಇರುತ್ತೆ. ಅವ್ರಿಗೆ ತುಂಬ ಭಯ ಇರುತ್ತೆ. ಆದರೆ ಈಗ ಅಂತಹ ಜೋಡಿಗಳೇ ಮನಸ್ಸನ್ನು ಅರ್ಥ ಮಾಡ್ಕೊಂಡು, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು, ನೋಡಿ ಮಾತಾಡುವಂಥ ಈ ಒಂದು ಜಗದಲ್ಲಿ ಮಾತನಾಡೋರು ಎಷ್ಟೋ ಜನ ಅರ್ಥ ಮಾಡ್ಕೊಂಡು ಮದುವೆ ಆದರೂ ಕೂಡ ಸಂಬಂಧಗಳು ಉಳಿಯೋದಿಲ್ಲ. ಆದರೆ ಈಗ ಮಾತೇ ಬರದೇ ಇರುವಂಥ ಈ ಎರಡೂ ಜೋಡಿಗಳು ತಮ್ಮನ್ನು ತಾವು ಅರ್ಥಕೊಂಡು ಮನಸ್ಸಿನ ಮಾತನ್ನು ಕೇಳಿಕೊಂಡು ಇಬ್ಬರು ಕೂಡ ಒಂದಾಗ್ತಾ ಇದ್ದಾರಲ್ಲ, ಇದು ಖುಷಿಯ ವಿಚಾರ.